ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಚಾಪ್ಟರ್ ನಂಬರ್ 2 ಯಾವುದು ಚಾಪ್ಟರ್ ನಂಬರ್ 2 ಪ್ರಥಮ PUCಯ ಸಿಲೆಬಸ್ಸಲ್ಲಿರುವಂಥ ಕಾನ್ಸೆಪ್ಟು ಚಾಪ್ಟರ್ ನಂಬರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಸೊ ಕಾನ್ಸೆಪ್ಟ್ ನಂಬರ್ 2ನ ಹೇಳ್ಕೊಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ನಾನು ಏನು ಮಾಡಿದೆಪ್ಪ ಅಂದರೆ ಪ್ರಥಮ PUCಯ ಮೊದಲನೇ ಚಾಪ್ಟರ್ ಯಾವುದು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಸೊ ಎಲ್ಲರೂ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪನಾದರೂ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಅಂಡರ್ಸ್ಟ್ಯಾಂಡ್ ಇನ್ನೂ ಸ್ವಲ್ಪ ಆಗಲಿಲ್ಲ ಅಂದರೆ ಹಿಂದೆ ನಾನು ಮಾಡಿರೋಂಥ ವಿಡಿಯೋಗಳನ್ನ ನೀವು ನೋಡ್ಬೋದು. ಅದನ್ನು ನೋಡಿಕೊಂಡು ನೀವು ಮತ್ತೆ ಈ ಕ್ಲಾಸಿಗೆ ಬರ್ಬೋದು. ಸೊ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬ್ ವಿಡಿಯೋಗಳಿರ್ತಾವೆ, ಅದು ನೋಡ್ಕೊಂಡು ನೀವು ಕ್ಲಾಸ್ನ ಮಾಡ್ಕೋಬೋದು. ಸೊ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಾಡಿರ್ತೀನಪ್ಪ ಅಂದರೆ ಇದನ್ನು ಹಾಕಿರ್ತೀನಿ. ಸ್ಟಾರ್ಟ್ ಮಾಡೋಣಾಗಾದರೆ ಚಾಪ್ಟರ್ ನಂಬರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಸೊ ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಚಾಪ್ಟರನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಿಂತ ಮುಂಚೆ, ಯಾವಾಗ ಒಂದು ಚಾಪ್ಟರನ್ನು ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದಕ್ಕಿಂತ ಮುಂಚೆ ಆ ಚಾಪ್ಟರ್ನ ಹೆಡ್ಡಿಂಗ್ ಬಗ್ಗೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಇಂಟ್ರೊಡಕ್ಷನ್ ಅಂದರೆ ನಿಮ್ಗೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ಇಂಟ್ರೊಡಕ್ಷನ್ ಅಂದ್ರೇನು ಪೀಠಿಕೆ ಇರುತ್ತೆ, ಅದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿರುವಂಥ ಮಾಹಿತಿಯಾಗಿರುತ್ತೆ, ಅದು ಪೀಠಿಕೆ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಥಿಯರಿ ಬೇಸ್. ಥಿಯರಿ ಅಂದರೆ ಥಿಯರಟಿಕಲ್ ಕಾನ್ಸೆಪ್ಟ್, ಬೇಸ್ ಅಂದರೆ ಅದರ ಬೇಸ್ ಅಂತ ಕರಿತೀವಿ. ಈಗ ಮನೆಗೆ ಒಂದು ಬೇಸ್ ಹೆಂಗಿರುತ್ತಲ್ಲ, ಪಾಯ ಅಂತ ಹೆಂಗಿರುತ್ತಲ್ಲ, ಪಾಯ ಇರುತ್ತಲ್ಲ, ಮನೆಗೆ ಏನು ಮಾಡ್ತೀವಿ, ಅಡಿಪಾಯ ಅಂತ ಹಾಕ್ತೀವಲ್ಲ, ಅದಕ್ಕೆ ಪಾಯ ಅಂತ ಕರಿತೀವಿ, ಅಡಿಪಾಯ ಅಂತ ಕರಿತೀವಿ. ಹಾಗೆ ಅಕೌಂಟಿಗೆ ಏನು ಅಡಿಪಾಯ ಇರ್ತವೆ, ಅಕೌಂಟಿಗೆ ಏನೇನು ಅಡಿಪಾಯಗಳು ಇರ್ತವೆ ಅದರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಿದ್ವಿ. ಸಿಂಪಲ್ ಇದೆ ಕಾನ್ಸೆಪ್ಟು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಹಾಗಾದರೆ ಸರ್ ಏನಿದು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂದ್ರೇನು, ಇದನ್ನು ಯಾಕೆ ನಾವು ಕಲಿಬೇಕು, ಇದರಿಂದ ನಮಗೆ ಏನು ಸಹಾಯ ಆಗುತ್ತೆ? ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ತಿದ್ದಂದರೆ ನಿಮಗೆ ನೀವು 3 ಕ್ವಶನ್ ಹಾಕ್ಕೋಬೇಕು. 1ನೇ ಕ್ವಶನ್ ಏನಪ್ಪ ಅಂದರೆ ಇದರಿಂದ ನಮಗೇನು ಉಪಯೋಗ, 2ನೇ ಕ್ವಶನ್ ಇದರಿಂದ ನಾವು ಏನನ್ನ ತಿಳ್ಕೊಳ್ತೀವಿ, ಇದರ ಉದ್ದೇಶ ಏನು, ಇದನ್ನು ಕಲಿಬೇಕಾದ್ರೆ ಯಾವ ಉದ್ದೇಶ. ಓಕೆ, ಒಂದು ಉದ್ದೇಶ ಹೇಳ್ತೀನಿ. ಮೊದಲನೇ ಉದ್ದೇಶ ನೀವೆಲ್ಲರೂ ಪಾಸ್ ಆಗಬೇಕಾ ಬೇಡವಾ? ಆಗಬೇಕು. ಅದಕ್ಕೋಸ್ಕರ ನಾವು ಕಲಿತೀವಿ. ಸರ್ ನಾವು ಎಲ್ಲರೂ ಸ್ಟಡಿ ಮಾಡೋಕ್ಕೆ ನಮಗೆ ಇದರಲ್ಲಿ 4 ಮಾರ್ಕ್ಸಿಗೆ ಬರುತ್ತೆ, 1 ಮಾರ್ಕ್ಸಿಗೆ 2 ಬರ್ತವೆ, 2 ಮಾರ್ಕ್ಸಿಗೆ 1 ಬರುತ್ತೆ, ಇದು ಎಕ್ಸಾಮಿಗೆ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಸ್ಟಡಿ ಮಾಡಿ ಪಾಸ್ ಆಗೋದಕ್ಕೋಸ್ಕರ, ಒಳ್ಳೆ ಸ್ಕೋರ್ ಮಾಡೋದಕ್ಕೋಸ್ಕರ ಈ ಚಾಪ್ಟರ್ನ ಕಲಿತೀವಿ. 1ನೇ ಉದ್ದೇಶ. 2ನೇ ಉದ್ದೇಶ ಏನು, ಇದರಿಂದ ನಮಗೆ ಅಕೌಂಟಿಂಗ್ ನಾಲೆಜ್ ಬರುತ್ತೆ. 3ನೇ ಉದ್ದೇಶ, ನಾಳೆ ಯಾವುದಾದ್ರೂ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ್ರೆ, ಫೈನಾನ್ಸಲ್ಲಿ ಕೆಲಸ ಮಾಡಬೇಕಾದ್ರೆ, ಅಥವಾ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ, ಯಾವುದೋ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡಬೇಕಾದ್ರೆ, 2nd ಡಿವಿಷನ್ ಕ್ಲರ್ಕು, 1st ಡಿವಿಷನ್ ಕ್ಲರ್ಕು, CA ಇಂಥ ಜಾಬ್ಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಸೊ ನಿಮಗೆ ಅಕೌಂಟಿಂಗ್ ನಾಲೆಜ್ ಬೇಕು. ಅಕೌಂಟಿಂಗ್ ನಾಲೆಜ್ ಬೇಕೇ ಬೇಕು. ಆ ಕೆಲಸಕ್ಕೆ, ಆ ಕಾರ್ಯಕ್ಕಾಗಿ ಈ ಒಂದು ಥಿಯರಿಯನ್ನು ನೀವು ಕಲಿಬೇಕಾಗತ್ತೆ. ಓಕೆ, ನೋಡಿ, ಒಬ್ಬ ಮುದುಕ ಏನು ಮಾಡ್ತಿರ್ತಾನೆ, ನಡ್ಕೊಂತ ಹೋಗ್ತಿರ್ತಾನೆ, ಇಲ್ಲಿ ರೋಡ್ ಮೇಲೆ ನಡ್ಕೊಂತ ಹೋಗ್ತಿರ್ತಾನೆ. ಒಂದು ಸ್ಕೂಲ್ ಹುಡುಗ 10ನೇ ತರಗತಿ ಇರ್ತಾನೆ, ಅವನು ಕೂಡ ನಡ್ಕೊಂತ ಹೋಗ್ತಿರ್ತಾನೆ. ಇದರಲ್ಲಿ ಯಾರು ಜಾಣರು ಇರ್ತಾರೆ? ನೀವು ಹೇಳ್ಬೇಕು, ಇದರಲ್ಲಿ ಯಾರು ಜಾಣರು? ಯಾಕೆ ಮುದುಕ ಜಾಣಿರಲ್ಲ? ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ, ವ್ಯವಹಾರವನ್ನು ಮಾಡ್ತಾನೆ, ಕೆಲಸ ಮಾಡ್ತಾನೆ, ದುಡಿತಾನೆ, ಜಾಣ ಅಲ್ಲ. ಸೊ ಅವನಿಗೆ ಹೋಗಿಬಿಟ್ಟು, ಅವನಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವ್ನಿಗೆ ಹೋಗ್ಬಿಟ್ಟು ತಾತ ನನಗೆ ಸ್ವರಗಳು ವ್ಯಂಜನಗಳು ಎಷ್ಟಿದ್ದಾವೆ, ವ್ಯಂಜನಗಳು ಎಷ್ಟಿದಾವೆ ಕೇಳಲ್ಲ. ಅದೇ ರೀತಿ ಅವನಿಗೆ ABCD ಎಷ್ಟಿರ್ತವೆ ಅಂತ ಕೇಳಿದ್ರು ಹೇಳಕ್ಕೆ ಬರಲ್ಲ. ಅದೇ 10th ಹುಡುಗನಿಗೆ ಕೇಳಿದರೆ ಹೇಳ್ತಾನೆ. ಅದೇ ಮುದುಕನ್ನು ನೀವು ಎಲ್ಲಾದರೂ ಜಾಬ್ ಕಳಿಸಿದರೆ ಅವನು ಜಾಬಲ್ಲಿ ಬರೆಯೋಕ್ಕಾಗತ್ತಾ? ಇಲ್ಲ. ಅದೇ ಹುಡುಗ ದೊಡ್ಡವನಾದ ತಕ್ಷಣ ಜಾಬ್ ಕಳಿಸಿದ್ರೆ ಆಗುತ್ತೆ. ಇದ್ರ ಹಿಂದಿನ ಈ ಸಾರಾಂಶ ಏನಪ್ಪ ಅಂದರೆ, ಒಂದು ಹುಡುಗಂದು ಈ ಮುದುಕಂದು ಈ ಸ್ಟೋರಿ ಹೇಳೋಕ್ಕೆ ಕಾರಣ ಏನಪ್ಪ ಅಂದರೆ, ನೀವು ಮುದುಕರಾಗಬೇಡಿ. ನೀವೇನಾಗಬಾರ್ದು, ಮುದುಕರಾಗೋದು. ಬರೇ ತಿಳ್ಕೊತ ಹೋಗಬಾರ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡೋರು ಯಾರಾದ್ರೆ ಇಲ್ಲಿ ಆ ವಿದ್ಯಾರ್ಥಿ ಏನು ಮಾಡ್ತಾನೆ, ಅದರ ಹಿಂದ್ಗಡೆ ಇರುವಂಥ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ. ABCDಯನ್ನು ಕಲಿತ, ಸ್ವರಗಳು ವ್ಯಂಜನಗಳು ಕಲಿತ, ಎಲ್ಲ ರೀತಿ ಮ್ಯಾಥ್ಸು, ಎಲ್ಲ ರೀತಿ ಸಬ್ಜೆಕ್ಟನ್ನು ಕಲಿತು ಹೋಗಿದ್ದಾನೆ. ಮುಂದೆ ಜಾಬ್ ಮಾಡಬೇಕಾದ್ರೆ ನಮಗೇನು ಬೇಕು, ಹಿಂದೆ ಮಾಡಿದಂಥ ಸ್ಟಡಿ ಬೇಕು. ಆ ಸ್ಟಡಿಗೋಸ್ಕರ ನಾವು ಕಲಿಬೇಕಾಗುತ್ತೆ. ಅದೇ ಸೇಮ್ ನೀವು ಜಾಬ್ ಮಾಡೋಕ್ಕೆ ಮುಂದೆ ಹೋಗ್ತೀರಾ, ಇಂದಲ್ಲ ನಾಳೆ ಇನ್ನೊಂದು 10 ವರ್ಷ ಬಿಟ್ಟು ಹೋಗ್ತೀರಾ. ಆ ಜಾಬ್ ಮಾಡಬೇಕಾದ್ರೆ ನಿಮಗೆ ಕಂಪಲ್ಸರಿ ಅಕೌಂಟಿಂಗ್ನ ಬೇಸಿಕ್ ಬೇಕು, ಥಿಯರಿ ಬೇಕು. ಆ ಬೇಸನ್ನು ನಾನು ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ, ತಿಳಿತಾ ಇದೆಯಾ? ಸೊ ನೋಡಿರಿ,
ಇಂಗ್ಲೀಷ್ ಮಾತಾಡೋಕ್ಕೆ ನಮಗೇನು ಬೇಕು, ABCD ಬೇಕು, ಗ್ರಾಮರ್ ಬೇಕು. ಹಾಗೆ ಅಕೌಂಟನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ನಮಗೇನು ಬೇಕು, ಬೇಸ್ ಬೇಕು. ಹಾಗಾದರೆ ಬೇಸಲ್ಲಿ ಏನೇನು ಬರುತ್ತೆ, ಏನೇನು ಬರುತ್ತೆಪ್ಪ ಅಂದರೆ ಇಂಪಾರ್ಟೆಂಟು. ಬೇಸಲ್ಲಿ ಏನೇನು ಬರುತ್ತೆಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಅಂತ ಬರ್ತವೆ. ಏನು ಬರ್ತವೆ, ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಾಲ್ ಅಂದರೆ ಪ್ರಾಚಾರ್ಯರು, ಪ್ರಿನ್ಸಿಪಲ್ಸ್ ಅಂದರೆ ಏನು, ತತ್ವಗಳು ಅಂತ ಕರಿತೀವಿ. ಈ ತತ್ವಗಳನ್ನು ನೀವು ಕಲ್ತ್ರಿ ಅಂದರೆ, ಅಕೌಂಟಿಂಗ್ನ ತತ್ವಗಳನ್ನ ನೀವು ಕಲ್ತಂದರೆ ಯಾವುದೇ ರೀತಿ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಸೊ ಆ ಬೇಸಲ್ಲಿ ಏನಿದೆ ಇಂಪಾರ್ಟೆಂಟು, ಪ್ರಿನ್ಸಿಪಲ್ಸ್. ಈ ಚಾಪ್ಟ್ರಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರೋದು ಯಾವುದು, ಪ್ರಿನ್ಸಿಪಲ್ಸ್. ಅದ್ರ ಬಗ್ಗೆನೇ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡೋಣ, ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನ ಬರೆಸ್ತೀನಿ, ಅದನ್ನು ಬರ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಬರ್ಕೊಳ್ತೀರಾಗಾದರೆ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಬರ್ಕೊಳ್ರಿ, ಆಮೇಲೆ ನೋಟ್ಸ್ ಕಳಿಸ್ತೀನಿ ನಾನು, ಬರ್ಕೊಳ್ಳಿ. ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೆಡ್ಡಿಂಗ್ ಹಾಕಿ, ಇಂಟ್ರೊಡಕ್ಷನ್ ಅಂತ ಹಾಕಿ. ಇಂಟ್ರೊಡಕ್ಷನ್. Accounting aims at providing information. ನಿಮಗೆ ಯಾವ ರೀತಿ ಬರುತ್ತೆ ಆ ರೀತಿ ಬರೀರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಪರವಾಗಿಲ್ಲ. ಸೊ ಸ್ಪೀಡಾಗಿ ಬರೀರಿ, ಆಮೇಲೆ ನೋಟ್ಸ್ನ ಕಳಿಸ್ತೀನಿ. ಸೊ ನೋಡಿ ಆಮೇಲೆ ಬರ್ತಂತೆ, ಆದರೂ ನೀವು ಪ್ರಾಕ್ಟೀಸ್ಗೋಸ್ಕರ ಬರೆಸ್ತಾ ಇದ್ದೀನಿ. ಓಕೆ, ಬರ್ಕೊಳ್ಳಿ. ಅಕೌಂಟಿಂಗ್ ಏಮ್ಸ್ ಆಟ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ the finance of the firm, information about financial performance matter, financial performance of a firm to its various users such as owners. Financial performance of a firm to its various users such as owners, comma, managers, comma, employees, comma, investors, comma, creditors, comma, suppliers, comma, suppliers of goods and services, continue, and tax authorities and help them taking important decision. ಓಕೆ, ಏನಂತ ಹೇಳ್ತಾರೆ ಒಂದ್ಸರಿ ನಾನು ಹೇಳ್ತೀನಿ ಕೇಳ್ರಿ. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಅಕೌಂಟಿಂಗ್ ಏಮ್ಸ್ at providing information financial performance of a firm, its various users. ನೋಡ್ರಿ ಏನು ಮಾಡುತ್ತೆ ಅಕೌಂಟಿಂಗ್ ಅನ್ನೋದು ಕಾನ್ಸೆಪ್ಟ್ ಏನು ಮಾಡುತ್ತೆಪ್ಪ ಅಂದರೆ, ಈ ಅಕೌಂಟಿಂಗ್ ಏನು ಮಾಡುತ್ತೆಪ್ಪ ಅಂದರೆ ಇವರೆಲ್ಲರಿಗೂ ಏನು ಮಾಡುತ್ತೆಪ್ಪ ಅಂದರೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಈ ಒಂದು ಅಕೌಂಟಿಂಗ್ ಏನು ಮಾಡುತ್ತೆಪ್ಪ ಅಂದರೆ ಎಲ್ಲರಿಗೂ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗಾದರೆ ಇವರು ಯಾರು? ಓನರ್ಸು, ಮ್ಯಾನೇಜರ್ಸು, ಎಂಪ್ಲಾಯೀಸು, ಇನ್ವೆಸ್ಟರ್ಸು, ಕ್ರೆಡಿಟರ್ಸು, ಸಪ್ಲಾಯರ್ಸು. ಇವ್ರಿಗೆ ಏನಂತ ಕರಿತೀವಿ ನಾವು?
ಇವ್ರಿಗೆ ಏನಂತ ಕರಿತೀವಿ ಅಂದರೆ ಯೂಸರ್ಸ್ ಅಂತ ಕರಿತೀವಿ. ಏನನ್ನು ಯೂಸ್ ಮಾಡ್ತಾರೆ? ಅಕೌಂಟಿಂಗನ್ನು ಯೂಸ್ ಮಾಡೋಂಥ ವ್ಯಕ್ತಿಗಳಿಗೆ ಯೂಸರ್ಸ್ ಅಂತ ಕರಿತೀವಿ. ಸಿಂಪಲ್. ಈಗ ನಾವು ಬೆಂಚ್ಗಳನ್ನ ಯೂಸ್ ಮಾಡ್ತೀರಾ, ನೀವೇನೀಗ ಬೆಂಚ್ ಯೂಸರ್ಸ್. ಅರ್ಥ ಆಗ್ತಿದೆಯಾ? ಚಾಕ್ ಪೀಸ್ನ ಯಾರು ಯೂಸ್ ಮಾಡ್ತಾರೆ? ನೀವು ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು. ಹಾಗಾದರೆ ನಾವು ಯಾರು ಆಗ್ತೀವಿ? ಯೂಸರ್ಸ್ ಆಗ್ತೀವಿ. ಅರ್ಥ ಆಗ್ತಿದೆಯಲ್ಲ? ಒಂದು ನಿಮಿಷ, ಒಂದೆರಡು ನಿಮಿಷ. ಕೊಟ್ಟಾರಲ್ಲ, ಒಂದೆರಡು ನಿಮಿಷ ಬರ್ತೀನಿ. ಓಕೆ, ಅರ್ಥ ಮಾಡ್ಕೊಡ್ರಿ. ಯೂಸರ್ಸ್, ಸ್ಕೂಲನ್ನು ಯಾರು ಯೂಸ್ ಮಾಡ್ತಾರೆ? ಸ್ಕೂಲನ್ನು ಪೇರೆಂಟ್ಸ್ ಯೂಸ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ, ಆಮೇಲೆ ಮೇಸ್ಟ್ರು ಯೂಸ್ ಮಾಡ್ತಾರೆ, ಆಮೇಲೆ ಇಲ್ಲಿರುವಂಥ ಅಧ್ಯಕ್ಷರು ಯೂಸ್ ಮಾಡ್ತಾರೆ, ಇಲ್ಲಿರುವಂಥ ಸೆಕ್ರೆಟರಿ ಯೂಸ್ ಮಾಡ್ತಾರೆ, ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ತಾರೆ ಇಲ್ವಾ? ಸೊ ಇವರೆಲ್ಲ ಯೂಸರ್ಸ್. ಹಾಗೆ ಅಕೌಂಟಿಂಗನ್ನು ಯಾರು ಯೂಸ್ ಮಾಡ್ತಾರೆ? ಜೋರ್ಸಿ ಹೇಳಿ, ಯಾರು? ಓನರ್ಸ್. ಓನರ್ಸ್ ಅಂದರೆ ಯಾರು? ಓನರ್ಸ್ ಅಂದರೆ ಯಾರು? ಓನರ್ಸ್ ಅಂದರೆ ಕನ್ನಡದಲ್ಲಿ ಯಾರು? ಮಾಲೀಕರು. ಓಕೆ, ನೆಕ್ಸ್ಟ್ ಯಾರಿದ್ದಾರೆ? ಮ್ಯಾನೇಜರ್ಸ್, ನಿರ್ವಾಹಕರು ಅಂತ ಕರಿತೀವಿ. ಮೂರನೇ ಆಪ್ಷನ್ ಎಂಪ್ಲಾಯೀಸ್. ಯಾರು? ಎಂಪ್ಲಾಯೀಸ್ ಅಂದರೆ ಯಾರು? ಕೆಲಸಗಾರರು, ಅಲ್ಲಿರುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳು. ನೆಕ್ಸ್ಟ್ ಇನ್ವೆಸ್ಟರ್, ಹೂಡಿಕೆ ಮಾಡುವವರು. ಕ್ರೆಡಿಟರ್ಸ್, ನಮಗೆ ಸಾಲ ಕೊಟ್ಟವರು. ಸಪ್ಲಾಯರ್ಸ್, ಸಪ್ಲಾಯರ್ಸ್ ಯಾರು? ಸರ್, ಸಪ್ಲಾಯರ್ಸು ನಮ್ಗೆ ಸಾಲ ಕೊಟ್ಟವರು, ಕ್ರೆಡಿಟರ್ಸ್ ಕೂಡ ನಮ್ಗೆ ಸಾಲ ಕೊಟ್ಟವರು. ಕ್ರೆಡಿಟರ್ಸ್ ಏನಾಗಿರ್ತಾರೆ ಅಂದರೆ ಸಪ್ಲಾಯರ್ಸ್ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇವರೆಲ್ಲ ಯಾರು? ಅಕೌಂಟಿಂಗನ್ನು ಯೂಸ್ ಮಾಡುವಂಥ ವ್ಯಕ್ತಿಗಳಿಗೆ. ಇವ್ರಿಗೆ ಏನು ಮಾಡುತ್ತೆ? ಅಕೌಂಟು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಒದಗಿಸಿಕೊಡುತ್ತೆ. ಸರ್, ಹೆಂಗೆ ಒದಗಿಸಿಕೊಡುತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಂದೊಂದು ಸಂಸ್ಥೆ ಇದೆ, ದೊಡ್ಡ ಸಂಸ್ಥೆ ಇದೆ. ಪ್ರತಿ ವರ್ಷ ನನಗೆ 5 ಕೋಟಿ ರೂಪಾಯಿ, ಎಷ್ಟು? 5 crore rupees ಪ್ರಾಫಿಟ್ ಆಗ್ತಾಯಿದೆ. ಎಷ್ಟು? 5 crore rupees ಪ್ರಾಫಿಟ್ ಆಗ್ತಾಯಿದೆ. ಪ್ರತಿ ವರ್ಷ ಹಂಗೆ ಜಾಸ್ತಿ ಆಗ್ತಾಯಿದೆ. ಇನ್ನೊಂದು ಸಂಸ್ಥೆ ಇದೆ, ನನ್ನ ಫ್ರೆಂಡ್ದು ಸಂಸ್ಥೆ ಇದೆ. ಪ್ರತಿ ವರ್ಷ ಒಂದು 1 crore rupees ಲಾಸಲ್ಲಿ ಬರ್ತಾ ಇದೆ. ಈಗ ನಾನೊಂದು ಕ್ವಶನ್ನ ಕೇಳ್ತೀನಿ, ಬ್ಯಾಂಕ್ದವರು ಯಾರಿಗೆ ಲೋನನ್ನು ಕೊಡ್ತಾರೆ? ನನಗೆ ಲೋನ್ ಕೊಡ್ತಾರೆ. ಇಲ್ಲಿ ನಾನಿದ್ದೀನಿ ಅಂತ ತಿಳ್ಕೊರಿ, ಇಲ್ಲಿ ಎ ಇದ್ದಾನೆ, ಇಲ್ಲಿ ಬಿ ಇದ್ದಾನೆ ಅಂತ ತಿಳ್ಕೊಣ. ಎ ಕೊಡ್ತಾರ ಅಥವಾ ಬಿ ಕೊಡ್ತಾರ? ಯೋಚನೆ ಮಾಡಿ ಹೇಳ್ಬೋದು. ಏನೋ ಅಥವಾ ಬಿನೋ? ಇನ್ನೊಂದು ಸರಿ ಎಲ್ಲರಿಗೂ ಕ್ವಶನ್ ಕೇಳ್ತಾ ಇದ್ದೀನಿ, ನಿಮಗೂ ಕೇಳ್ತಾ ಇದ್ದೀನಿ. ಇಲ್ಲಿ ಏನೋ ವ್ಯಕ್ತಿ ಇದ್ದಾನೆ, ಇಲ್ಲಿ ಬಿನೋ ವ್ಯಕ್ತಿ ಇದ್ದಾನೆ. ಎ ಪ್ರತಿ ವರ್ಷ 5 crores ಜಾಸ್ತಿ ದುಡಿತಾ ಇದ್ದಾನೆ. ಬಿ ಪ್ರತಿ ವರ್ಷ ಲಾಸಲ್ಲಿದ್ದಾನೆ. 1 crore, 3 crore, 4 crore ಹಿಂಗೆ ಪ್ರತಿ ವರ್ಷ ಲಾಸ್ ಆಗ್ತಾ ಇದೆ. ನನ್ನ ಕ್ವಶನ್ ಇಷ್ಟೇ, ಬ್ಯಾಂಕ್ ಅವರು ಯಾರಿಗೆ ಲೋನ್ ಕೊಡ್ತಾರೆ? ಏನವ್ರು ಎಷ್ಟು ಜನ ಕೈ ಮೇಲೆ ಮಾಡ್ರಿ? ಏನವ್ರು ಎಷ್ಟು ಜನ ಕೈ ಮೇಲೆ ಮಾಡ್ರಿ? ಬಾಕಿದವ್ರು ಬಿನ. ಹಾಗಾದ್ರೆ ಬಿ. ಓಕೆ, ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಎ ಆರ್ ಬಿ? ಓಕೆ, ನೋಡ್ತಾ ಇದ್ದೀನಿ ಕಮೆಂಟ್ಸ್ಗಳನ್ನ ಫಾಸ್ಟಾಗಿ. ಇಲ್ಲಿ ನೋಡಿ, ಎ ಮತ್ತು ಬಿ. ಈಗ ಈ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಯಾರು ಯೂಸ್ ಮಾಡ್ತಾಯಿದ್ರೆ? ಇನ್ವೆಸ್ಟರ್ಸ್. ಇನ್ವೆಸ್ಟರ್ ಯಾರು? ಇವರು ಬ್ಯಾಂಕ್ ಅವರು. ಬ್ಯಾಂಕ್ ಅವರು ತಮ್ಮ ಹಣವನ್ನು ಎಲ್ಲಿ ಕೊಡ್ತಾ ಇದ್ದಾರೆ? ಎಗೂ ಕೊಡ್ಬೋದು, ಬಿ ಕೊಡ್ಬೋದು. ಆದರೆ ಯಾರಿಗೆ ಕೊಡ್ತಾರಪ್ಪ ಅಂದರೆ ಎಗೆ ಕೊಡ್ತಾರೆ. ಯಾಕೆ ಹೇಗೆ ಕೊಡ್ತಾರೆ ಹೇಳಿ? ಅವನು ಪ್ರಾಫಿಟಲ್ಲಿದ್ದಾನೆ, ನಾವು ದುಡ್ಡು ಕೊಟ್ಟರೆ ನಮ್ಮ ದುಡ್ಡು ವಾಪಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ನಾವು ಇವನಿಗೆ ದುಡ್ಡು ಕೊಟ್ಟರೆ ನಮ್ಮ ದುಡ್ಡು ವಾಪಸ್ ಬರುತ್ತೆ. ಬಿ ಕೊಟ್ಟರೆ ವಾಪಸ್ ಬರುತ್ತಾ? ಪ್ರತಿ ವರ್ಷ ಮತ್ತು ಅವ್ನು ಲಾಸಲ್ಲಿ ಹೋಗ್ತಾನೆ. ಅದಕ್ಕಾಗಿ ಎ ಕೊಡ್ತಾನೆ. ಎ ನಂಬಿಕಸ್ತ. ಹೆಂಗೆ ಗೊತ್ತಾಯ್ತು ಎ ನಂಬಿಕಸ್ತ ಅಂತ? ಎ ವಾಪಸ್ ಕೊಡ್ತಾನೆ ಅಂತ ಹೆಂಗೆ ಗೊತ್ತಾಯ್ತು ಅವನಿಗೆ? ಪ್ರಾಫಿಟ್ ಹೆಂಗೆ ಗೊತ್ತಾಯ್ತು ಅವನಿಗೆ? ಹೆಂಗೆ ಗೊತ್ತಾಯ್ತು ಪ್ರಾಫಿಟ್? ಯಾರು ಹೇಳಿದರು? ಅಕೌಂಟಿಂಗ್. ಈ ಅಕೌಂಟಿಂಗ್ ಎಲ್ಲಿ ಸಿಗ್ತಾ ಅವನಿಗೆ? ಅಲ್ಲಿ ಆ ಸಂಸ್ಥೆಯಲ್ಲಿ ಅಕೌಂಟಿಂಗನ್ನು ಬರೆದಿಟ್ಟಂಥ ಅಕೌಂಟೆಂಟ್ ಕಡೆಯಿಂದ. ಅರ್ಥ ಆಗ್ತಿದೆಯಾ? ಇನ್ವೆಸ್ಟ್ಮೆಂಟ್ ಅವ್ರು ಏನು ಮಾಡಿದ್ರು? ಆ ಅಕೌಂಟಿಂಗನ್ನು ನೋಡಿ ಏನು ಮಾಡಿದ್ರು? ಅವರಿಗೆ ದುಡ್ಡು ಕೊಟ್ಟರು. ಸೊ ಹೆಲ್ಪ್ ಆಯಿತು ತಾನೆ? ಯಾವ್ದು ಹೆಲ್ಪ್ ಆಯಿತು? ಅಕೌಂಟಿಂಗ್ ಹೆಲ್ಪ್ ಆಯಿತು. ಹೀಗೆ ಡಿಸಿಷನ್ನ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಓನರ್ಸು ಎಷ್ಟು ದುಡ್ಡು ಹಾಕಬೇಕು, ಇನ್ನೂ ಎಷ್ಟು ಅಮೌಂಟ್ ಬೇಕಾಗಿದೆ, ಇನ್ನೂ ಎಲ್ಲಾದರೂ ಆಸ್ತಿ ಖರೀದಿ ಮಾಡ್ಬೋದಾ, ಆಸ್ತಿ ತರ್ಬೋದಾ ಅನ್ನೋದ್ರ ಬಗ್ಗೆ ಅಕೌಂಟಿಂದ ಪಡಿತಾರೆ. ಮ್ಯಾನೇಜರ್ಸ್ಗಳಿಗೆ ಸ್ಯಾಲ್ರಿ ಎಷ್ಟು ಕೊಡಬೇಕು, ಅಥವಾ ಮ್ಯಾನೇಜರ್ಸ್ ಯಾರ್ಯಾರು ಯಾವ ರೀತಿಯಿಂದ ನಾವು ದುಡಿಸ್ಕೊಳ್ಬೇಕು, ಎಷ್ಟು ಅವರು ದುಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಯಾವುದರಿಂದ ಕಲಿತಾರೆ? ಅಕೌಂಟಿಂಗ್ ಬಗ್ಗೆ ಕಲಿತಾರೆ. ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿನ ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕು, ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೊಡುತ್ತೆ. ಇನ್ವೆಸ್ಟರ್ ಬಗ್ಗೆ ನಿಮಗೆ ಹೇಳಿದ್ದೀನಿ.
ಕ್ರೆಡಿಟರ್ಸ್ ಅಂದರೆ ನಮಗೆ ಸಾಲ ಕೊಡೋರು, ಅವರು ಕೂಡ ಸಾಲಗಾರರೇ. ನಮ್ಮ ಹತ್ರ ದುಡ್ಡು ಇತ್ತಂದರೆ, ಒಳ್ಳೆಯ ಒಂದು ಆಸ್ತಿ ಇತ್ತಂದರೆ, ಒಳ್ಳೆಯ ಪರಿಸ್ಥಿತಿಯಲ್ಲಿ ಇದ್ದು ಅಂದರೆ ಅವರು ಕೂಡ ನಮಗೆ ಸಾಲ ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ನಿಮ್ಮ ಊರಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ನಿಮ್ಮ ಊರಲ್ಲಿ ಎಲ್ಲಿ, ನಿಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಯಾರಿಗೆ ಬೆಲೆ ಜಾಸ್ತಿ ಇರುತ್ತೆ? ಯಾರಿಗೆ ಬೆಲೆ ಜಾಸ್ತಿ ಇರುತ್ತೆ? ಶ್ರೀಮಂತರಿಗೆ. ಯಾಕೆ ಬಡವರಿಗೆ ಬೆಲೆ ಜಾಸ್ತಿ ಇರಲ್ಲ? ಅವ್ರ ಹತ್ರ ದುಡ್ಡಿಲ್ಲ. ಶ್ರೀಮಂತರು ಇದ್ದಾರೆ ಅಂತ ಹೆಂಗೆ ಗೊತ್ತಾಗತ್ತೆ? ಅವರು ಹಾಕೊಳ್ಳುವಂಥ ಡ್ರೆಸ್ಸು, ಅವ್ರ ಮನೆ, ಅವರು ಓಡಾಡಿಸುವಂಥ ಕಾರ್ಗಳು, ಅವರು ಡೈಲಿ ಟ್ರಾನ್ಸಾಕ್ಷನ್ ಮಾಡುವಂಥ ಬಿಸ್ನೆಸ್, ಹೌದಾ? ಇದು ಶ್ರೀಮಂತ ಅನ್ನೋದು ತೋರಿಸ್ಕೊಡುತ್ತೆ. ಹಾಗೆ ನಾವು ಶ್ರೀಮಂತರಾಗಿದ್ದೀವಿ, ನಮ್ಮ ಸಂಸ್ಥೆ ಶ್ರೀಮಂತವಾಗಿದೆ, ನಮ್ಮ ಸಂಸ್ಥೆ ಒಳ್ಳೆಯ ಪೊಸಿಷನಲ್ಲಿದೆ, ನಮ್ಮ ಸಂಸ್ಥೆ ಒಳ್ಳೆಯ ಒಂದು ವೇದಲ್ಲಿ ಹೋಗ್ತಾ ಇದೆ ಅನ್ನೋದು ಯಾವುದು ಹೇಳ್ಕೊಡುತ್ತೆ? ಅಕೌಂಟಿಂಗ್. ಸೊ ಅಂಥ ಅಕೌಂಟಿಂಗ್ ಬೇಸನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ? ಬೇಸ್ ಅಂದರೆ ಆ ಬೇಸನ್ನು ನಾನು ಈಗ ಹೇಳ್ತಾ ಇರೋದು ಇದು ಜನರಲ್, ಇದು ಇಂಟ್ರೊಡಕ್ಷನಲ್ಲಿ ಹೇಳಿದ್ದೀನಿ. ಇನ್ನೂ ಬೇಸಿಕ್ನ ಬಂದಿಲ್ಲ ಅಂದರೆ ಬೇಸ್ ಬಗ್ಗೆ ಹೇಳ್ತಾ ಇಲ್ಲ, ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳ್ತಾ ಇಲ್ಲ, ನಾನು ಬೇಸಿಕ್ ಹೇಳ್ತಾ ಇದ್ದೀನಿ. ಅದನ್ನೇ ಹೇಳಿದರೆ ನೋಡಿ ಇವಾಗ. ಅಕೌಂಟಿಂಗ್ ಏಮ್ಸ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ಅ ಫರ್ಮ್ ಟು ಇಟ್ಸ್ ವೇರಿಯಸ್ ಯೂಸರ್ಸ್ ಸಚ್ ಆ್ಯಸ್. ಯಾರ್ಯಾರಿಗೆ ಕೊಡುತ್ತೆ ಇನ್ಫಾರ್ಮೇಷನು? ಜೋರ್ಸೆ ನಂಬರ್ 1, ಜೋರ್ಸೆ ಜೋರ್ಸೆ ಜೈ ಮಾತಾ ದಿ ಅನ್ಬಾರ್ದು, ಜೋರ್ಸೆ ಬೋಲೋ. ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6. ಹೂ ಆರ್ ದೇ? ಯಾರ್ಯವರು? ಅಕೌಂಟಿಂಗ್ ಯೂಸರ್ಸ್. ಯಾರ್ಯವರು? ಆರ್ ಸ್ಟೇಕ್ ಹೋಲ್ಡರ್ ಅಂತ ಕರೀತಾರೆ. ಏನವರು? ಸ್ಟೇಕ್ ಹೋಲ್ಡರ್ ಆರ್ ಅಕೌಂಟಿಂಗ್ ಯೂಸರ್ಸ್. ಅಕೌಂಟಿಂಗನ್ನು ಯೂಸ್ ಮಾಡೋಂಥ ವ್ಯಕ್ತಿಗಳಿಗೆ ಅಕೌಂಟಿಂಗ್ ಯೂಸರ್. ಹೂ ಆರ್ ದಿ ಅಕೌಂಟಿಂಗ್ ಯೂಸರ್ಸ್ ಅಂದಾಗ ದೋಸ್ ಹೂ ಕ್ಯಾನ್ ಯೂಸಸ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್, ದ್ಯಾಟ್ ಪರ್ಸನ್ಸ್ ಆರ್ ಅಕೌಂಟಿಂಗ್ ಯೂಸರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ಸ್ ಆಫ್ ಅಕೌಂಟಿಂಗ್ ಯೂಸರ್ಸ್ ಅಂದಾಗ ಓನರ್ಸು, ಮ್ಯಾನೇಜರ್ಸ್, ಎಂಪ್ಲಾಯೀಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ ಹಾಗಾದರೆ, ತಗೊಳ್ಳಿ. ಸೊ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಬರ್ಕೊಳ್ಳಿ. ನಾಳೆ ಬರಬೇಕಾದ್ರೆ ನೀಡ್ಸ್ ಆಫ್ ಅಕೌಂಟಿಂಗ್ ಅನ್ನೋ ಒಂದು ಇನ್ಫಾರ್ಮೇಷನ್ನ ನೀವು ನಾಳೆ ಬರ್ಕೊಂಡು ಬರಬೇಕು. ನೀಡ್ಸ್ ಆಫ್ ಅಕೌಂಟಿಂಗ್ ನಮ್ಗೆ ಯಾಕೆ ಬೇಕು? ನೀಡ್ಸ್ ಆಫ್ ಅಕೌಂಟಿಂಗ್, ವೈ ವಿ ನೀಡ್ ಟು ಅಕೌಂಟಿಂಗ್, ವೈ ದೇ ನೀಡ್ಸ್ ದ ಅಕೌಂಟಿಂಗ್. ಸೊ ಅವ್ರು ಯಾಕೆ ಅಕೌಂಟ್ನಾಗೆ ನೀಡ್ ಆಗುತ್ತೆ, ಅವ್ರಿಗೆ ಯಾಕೆ ಬೇಕು, ಅಥವಾ ನೀಡ್ಸ್ ಅಂದರೆ ನಮ್ಗೆ ಯಾಕೆ ಅವಶ್ಯಕತೆ, ಅಕೌಂಟಿಂಗ್ನ ಅವಶ್ಯಕತೆಗಳು ಏನು ಅನ್ನೋದ್ರ ಬಗ್ಗೆ ನಾಳೆ ಹೋಮ್ವರ್ಕಲ್ಲಿ ನೀವು ಇಂಟರ್ನೆಟ್ ಸರ್ಚ್ ಮಾಡಿ, ಅಥವಾ ನೀವು ಯಾರ ಹತ್ರ ಅನ್ನೋದ್ರು ಕೇಳ್ಬೋದು. ಬೇರೆ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿಕೊಂಡು ನೀವೇ ಸ್ಟಡಿ ಮಾಡಿಕೊಂಡು ನೀವೇ ರಿಸರ್ಚ್ ಮಾಡಿಕೊಂಡು ಬರ್ಕೊಂಬರ್ಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗ್ತಾ ಇದ್ರಿ ಗ್ಯಾಪ್ ಬಗ್ಗೆ. ಏನಿದು ಗ್ಯಾಪ್? ಎಲ್ಲೈತು ಡಸ್ಟು? ಡಸ್ಟು ತುಂಬ್ರು, ವಿಡಿಯೋ ನಡೆಯಬೇಕಲ್ಲ. ಸೊ ಗ್ಯಾಪ್ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. GAAP ಹೆಡ್ಡಿಂಗ್ ಹಾಕಿ. ಮೇನ್ ಹೆಡ್ಡಿಂಗ್ ಹಾಕಿ. ಇಂಪಾರ್ಟೆಂಟು, 1 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟು. ಬರ್ಕೊಳ್ಳಿ ಗ್ಯಾಪ್ ಅಂತ. ಗ್ಯಾಪ್ ಅಂದ್ರೇನು? ನಾವು ಒಂದು ಸರ್ ಡಿಸ್ಟನ್ಸ್, ತುಂಬ ಗ್ಯಾಪ್ ಇದೆ, ಡಿಸ್ಟನ್ಸ್ ಇದೆ ಅಂತ ಅಂತೀವಿ. ಆ ಗ್ಯಾಪ್ ಅಲ್ಲ, ಈ ಗ್ಯಾಪ್ ಬೇರೆ. ಸೊ ಇದನ್ನು ಬರೆಸ್ತೀನಿ ಪೂರ್ತಿ, ಬರ್ಕೊಳ್ಳಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕರೀತಾರೆ, ಅವಾಗ ಬರ್ಕೋಬೇಕು. G ಫಾರ್ ಜನರಲಿ accepted accounting
accounting principles. Generally accepted accounting principles. Generally accepted accounting principles. ಸರ್ ಇದನ್ನ ಯಾಕೆ ಹೇಳ್ತಿದ್ದೀರಾ ನಮಗೆ, ಹಿಂಗಂದ್ರೆ ಏನು ಅಂತ ನೀವು ಕೇಳ್ಬೋದು. ಯಾರೋ ಒಬ್ಬರು ಕ್ವಶನ್ ಕೇಳಲ್ಲ, ನಾನೇ ಕ್ವಶನ್ ಹಾಕ್ಕೊಳ್ತೀನಿ, ನಾನೇ ಹೇಳ್ಬೇಕು ನಿಮಗೆ. ಓಕೆ, ನಾನೇ ಹೇಳ್ತೀನಿ ತಗೊಳ್ರಿ. ಜನರಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಒಪ್ಪಿಕೊಂಡಂತಹ ಎಕ್ಸೆಪ್ಟೆಡ್ ಅಕೌಂಟಿಂಗ್ನ ತತ್ವಗಳು ಎಲ್ಲರೂ ಒಪ್ಕೊಳ್ಬೇಕು. ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಕೊಂಡಿರುವಂಥ ನಮ್ಮ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಗ್ಲೋಬಲ್ಲಿ ಒಪ್ಪಿಕೊಂಡಿರುವಂಥ ಅಕೌಂಟಿಂಗ್ ಪ್ರಿನ್ಸಿಪಲ್ಗಳಿದಾವೆ. ಎಷ್ಟಿದಾವೆ? ಟೋಟಲ್ 10 ಪ್ರಿನ್ಸಿಪಲ್ಸ್ ಇದ್ದಾವೆ. ನಿಮ್ಮ ಲೈಫಲ್ಲಿ ಇವು ತುಂಬ ಇಂಪಾರ್ಟೆಂಟು. ಇವನ್ನ ಹೇಳ್ಬೇಕು, ಜನರಲ್ಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಇನ್ನೊಂದು ಹೇಳ್ತೀನಿ ನಿಮಗೆ, ಸಿ ಎ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಿ ಎ ಬಗ್ಗೆನೂ ಹೇಳ್ತೀನಿ. ಫಸ್ಟ್ ಇಯರ್ ಸ್ಟೂಡೆಂಟ್ ಇದ್ದೀರಾ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಒಂದೊಂದು ಸರಿ ಗೊತ್ತಾಗಲಿ. ಸಿ ಎ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಕರಿತೀವಿ. ಚಾರ್ಟರ್ಡ್ ಅಕೌಂಟೆಂಟ್ ಅಂತ, ಸಣ್ಣದು ಲೆಕ್ಕಿಗ ಅಂತ ಕನ್ನಡದಾಗ ಕರಿತೀವಿ. ಓಕೆ, ಈ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾದ್ರೆ 3 ಸ್ಟೇಜ್ ಇರ್ತವೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಇರ್ತವೆ. ಈ 3 ಸ್ಟೇಜನ್ನು ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನೀವು ಸಿ ಎ ಆಗ್ತೀರಿ. ಹಾಗಾದರೆ ಫಸ್ಟ್ ಸ್ಟೇಜು ಯಾವುದು ಬರುತ್ತೆ? ಯಾರು ಹೇಳ್ತೀರಾ? ಓಕೆ, ಒಂದು ಕೆಲಸ ಮಾಡ್ತೀನಿ, ಇದನ್ನೂ ಕೂಡ ನಿಮ್ಗೆ ಹೋಮ್ವರ್ಕ್ ಕೊಡ್ತಾನೆ. ಸಿ ಎ ಬಗ್ಗೆ ಅರ್ಥ ಮಾಡ್ಕೊಬೇಕು. 2 ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಯಾಕೆ ನಾನು ಹೇಳಿದರೆ ನೀವು ಮರಿತೀರಾ? ಸೊ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ 2 ಹೋಮ್ವರ್ಕನ್ನು, ಈ ಸಿ ಎಲ್ಲಿ 3 ಹಂತಗಳು ಬರ್ತವೆ. ಮೊದಲ ಹಂತದಲ್ಲಿ ಪಾಸ್ ಆದರೆ ಮತ್ತು ಆ ಹಂತದ ಹೆಸರೇನು, 2ನೇ ಹಂತದಲ್ಲಿ ಪಾಸ್ ಆಗಬೇಕು ಮತ್ತು ಎಷ್ಟು ಸಬ್ಜೆಕ್ಟ್ ಇರ್ತವೆ, 3ನೇ ಹಂತದಲ್ಲಿ ಪಾಸ್ ಆಗಬೇಕು ಮತ್ತು ಅದರಲ್ಲಿ ಎಷ್ಟು ಸಬ್ಜೆಕ್ಟ್ ಇರ್ತವೆ. ಇದು ನಿಮಗೂ ಕೂಡ ಅನ್ವಯ ಆಗುತ್ತೆ. ಸಿ ಎ ಮಾಡಬೇಕಾದ್ರೆ 3 ಹಂತಗಳು ಬರ್ತವೆ. ನನ್ನ ಹತ್ರ ಇದ್ದಾವೆ, ನಾನು ಹೇಳಿದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ನೀವೇ ಓನಾಗಿ ಅರ್ಥ ಮಾಡಿಕೊಂಡು ನಾಳೆ ಪ್ರತಿಯೊಬ್ಬರು ಬುಕ್ಕಲ್ಲಿ ಬರ್ಕೊಂಬರ್ಬೇಕು. ಅರ್ಥ ಆಯ್ತಾ? ಸೊ ಹಾಗಾದರೆ ಕ್ಲಾಸ್ ಹೇಳ್ತೀನಿ ನಾನು, ಇದ್ರ ಬಗ್ಗೆ ನಾಳೆ ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಓಕೆ, ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಎಲ್ಲರೂ ಒಪ್ಪಿಕೊಂಡಿರುವಂಥ, ಸಾರ್ವತ್ರಿಕವಾಗಿ ಒಪ್ಕೊಂಡಿರುವಂಥ ಒಂದು ತತ್ವಗಳು. ನಾನೊಂದು ತತ್ವ ಹೇಳ್ತೀನಿ, ಎಲ್ಲರೂ ಒಪ್ಕೊಳ್ತೀರಾ? ಈಗ ಹೂ ಅಂತಿದ್ರೆ ಆಮೇಲೆ ಇಲ್ಲ ಅನ್ಬಾರ್ದು. ಒಪ್ಕೊಳ್ತೀರಾ ಜೋರ್ಸೆ? ಓಕೆ, ಎಸ್ ಆರ್ನು? ಎಲ್ಲರೂ ಎಸ್ ಅಂತಿದ್ದೀರಾ, ನೆನ್ಪಿಟ್ಕೊಳ್ರಿ. ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟುತ್ತಾನೆ, ಮತ್ತು ಎಸ್ ಅಂತಿದ್ರೆ ಅವಾಗಲೇ ಒಪ್ಕೊಳಕ್ಕಾಗತ್ತಾ? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನ? ಒಪ್ಕೊಳ್ಳಲ್ಲ. ಆದರೆ ಎಲ್ಲರೂ ಒಪ್ಕೊಳ್ಳೋದು ಯಾವುದು? ಪೂರ್ವದಲ್ಲಿ. ಸನ್ ರೈಸಸ್ ಇನ್ ಈಸ್ಟ್, ಎಲ್ಲಿ? ಈಸ್ಟ್ ಒಳಗೆ ಹುಟ್ಟುತ್ತಾನೆ. ರೈಟಾ? ಎಲ್ಲರೂ ಒಪ್ಕೊಳ್ತೀರಾ? ಒಂದು ಚೆಂಡನ್ನು ಮೇಲೆ ಹೋಗಿದ್ರೆ, ಸೈನ್ಸ್ ಕ್ಲಾಸ್ ಬಂದು ಮತ್ತಿಲ್ಲಿ ಒಂದು ಚೆಂಡನ್ನು ಮೇಲೆ ಹೋಗಿದ್ರೆ ಮೇಲೇ ಹೋಗ್ಬಿಡತ್ತೆ. ಒಪ್ಕೊಳ್ತೀರಾ? ಎಲ್ಲಿ ಬರುತ್ತೆ? ಕೆಳಗೆ ಬರುತ್ತೆ. ಯಾಕೆ ಬಂತು? ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಏನಿದು? ಸಾರ್ವತ್ರಿಕ ತತ್ವ. ಎಲ್ಲರೂ ಒಪ್ಕೊಳ್ತಿದ್ದಾರೆ ತಾನೆ? ಹಾಗೆ ಅಕೌಂಟೆನ್ಸಿಲು ಕೂಡ ಎಲ್ಲರೂ ಒಪ್ಪಿಕೊಂಡಿರುವಂಥ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳಿದೆ. ಹಾಗಾದರೆ ಬರ್ಸಲಾಗಾದರೆ ಆಮೇಲೆ ಬರ್ತೀನಿ. ಫಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ರಿ. ಇನ್ ಆರ್ಡರ್ ಟು ಮೇಂಟೈನ್ ಇದ್ರ ಬಗ್ಗೆ ಹೇಳ್ತೀನಿ ಫಸ್ಟು, ಆಮೇಲೆ ರೂಲ್ಸ್ ಬಗ್ಗೆ ಹೇಳ್ತೀನಿ. ಇನ್ ಆರ್ಡರ್ ಟು ಮೇಂಟೈನ್ ಬರ್ಕೊಳ್ಳಿ. ಇನ್ ಆರ್ಡರ್ ಟು ಮೇಂಟೈನ್ ಯೂನಿಫಾರ್ಮಿಟಿ, UNIFORMITY, ಯೂನಿಫಾರ್ಮಿಟಿ. In order to maintain uniformity and consistency, in order to maintain uniformity and consistency, CONSISTENCY, consistency in accounting records, in accounting records, comma, certain rules have been developed, which are generally accepted
which are generally accepted by the accounting professionals, which are generally accepted by the accounting professionals. Pencil ಕೊಡು. Which are generally accepted by the accounting professionals. ಇದರ ಮೀನಿಂಗ್ ಬರ್ತಾ ಇದೆ ನೆನಪಿಟ್ಕೊಳ್ಳಿ. ಜನರಲಿ accepted accounting principles, accepted by the accounting professionals. These rules are called principles, concepts, postulates. ಇದಕ್ಕೆ ಇನ್ನೊಂದು ಹೆಸರಿದೆ, ಕಾನ್ಸೆಪ್ಟ್ಸ್, ಪ್ರಿನ್ಸಿಪಲ್ಸ್, ಪಾಸ್ಟೋಲೇಟ್ಸ್. ಕಾನ್ಸೆಪ್ಟ್. These rules are called principles, concepts, convention. ಇದಕ್ಕೆ ಇನ್ನೊಂದು ಹೆಸರಿದೆ, ಕನ್ವೆನ್ಷನ್. ಸೊ ನೋಡಿ, ಜನರಲ್ ಅಕೌಂಟಿಂಗ್ ಆಕ್ಸೆಪ್ಟೆಡ್ ಪ್ರಿನ್ಸಿಪಲ್ನ ಯಾರು ಒಪ್ಕೊಳ್ತಾರೆ? ಅಕೌಂಟಿಂಗ್ ಪ್ರೊಫೆಷನಲ್ಸ್. ಅಕೌಂಟಲ್ಲಿ ಭಾಳ ಜಾಣರು ಇರ್ತಾರಲ್ಲ ಅಂಥ ವ್ಯಕ್ತಿಗಳು ಒಪ್ಕೊಂಡಿರ್ತಾರೆ. ಆ ರೂಲ್ಸ್ಗಳಿಗೆ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಆ ಪ್ರಿನ್ಸಿಪಲ್ಸ್ಗಳಿಗೆ ಏನಂತ ಕರಿತೀವಿ? ಕಾನ್ಸೆಪ್ಟ್ಸ್ ಅಂತ ಕರಿತೀವಿ, ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಪಾಸ್ಟುಲೇಟ್ಸ್ ಅಂತ ಕರಿತೀವಿ. ಸೊ ಎಲ್ಲ ಇರ್ತವೆ. ಕನ್ವೆನ್ಷನ್ ಅಂತಲೂ ಕರಿತೀವಿ. ಸೊ ಏನು ಕೊಟ್ಟಿದ್ದಾರೆ ಏನು ಹೇಳ್ತೀನಿ. ಇನ್ ಆರ್ಡರ್ ಟು ಮೇಂಟೈನ್ ಯೂನಿಫಾರ್ಮಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್, ಸರ್ಟೇನ್ ರೂಲ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ವಿಚ್ ಆರ್ generally accepted by the accounting professionals. Who are the accounting professionals? Fully involved in the accounting concept. ಅಕೌಂಟಿಂಗ್ ಕಾನ್ಸೆಪ್ಟ್ ಯಾರು ಫುಲ್ ಇನ್ವಾಲ್ವ್ ಆಗಿರ್ತಲ್ಲ ಅಂಥ ವ್ಯಕ್ತಿಗೆ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ CAಗಳಾಗಿರ್ಬೋದು. ಸೊ ಇವರೆಲ್ಲ ಕೂಡಿಸಿ ಎಲ್ಲರೂ ಒಪ್ಕೊಂಡಿರುವಂಥ ಒಂದು ಕಾನ್ಸೆಪ್ಟ್ಗಳಿಗೆ ಏನಂತ ಕರಿತೀವಿ? ಗ್ಯಾಪ್ ಅಂತ ಕರಿತೀವಿ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಹಾಗಾದ್ರೆ ಆ ಪ್ರಿನ್ಸಿಪಲ್ಸ್ಗಳು ಯಾವಾಗ ಬಂತು, ಯಾರು ಇದನ್ನು ಸ್ಟಾರ್ಟ್ ಮಾಡಿದ್ರು, ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಬರ್ಸ್ತಾ ಇದ್ದೀನಿ, ಬರ್ಕೊಳ್ಳಿ. The principles has been defined by American Institute of Certified Public Accountant. American Institute of Certified Public Accountant. ನೋಡ್ರಿ, AICPA ಅಂತ ಕರೀತಾರೆ. ಬ್ರಾಕೆಟಲ್ಲಿ AICPA ಅಂತ ಕರಿತಾರೆ. AICPA ಅಂದರೆ ಏನು? ಎಕ್ಸ್ಪ್ಯಾಂಡ್ AICPA ಅಂತ ಕೇಳ್ತಾರೆ. ಅವಾಗ ಏನು ಹೇಳಬೇಕು? A ಮೀನ್ಸ್ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಅಂತ ಕರಿಬೇಕು. ಯಾರು ಇವರು? ಅಮೇರಿಕಾದಲ್ಲಿರುವಂಥ ವ್ಯಕ್ತಿಗಳ. ಸೊ ಅಲ್ಲಿರುವಂಥ ಒಂದು ಸಂಸ್ಥೆ ನೋಡ್ರಿ ಏನು ಮಾಡತ್ತಪ್ಪ ಅಂದರೆ, ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಏನು ಮಾಡ್ತಾರೆ? ಜನರಲಿ ಲಾ ಆ್ಯಂಡ್ ರೂಲ್ಸ್ ಅಡಾಪ್ಟೆಡ್ ಪ್ರೊಫೆಷನಲ್ ಆ್ಯಸ್ ಅ ಗೈಡ್ ಆಕ್ಷನ್ ಸೆಟಲ್ಡ್ ಎ ಗ್ರೌಂಡ್ ಬೇಸಿಸ್ ಆಫ್ ಕಂಡಕ್ಟ್ ಆರ್ ಪ್ರಾಕ್ಟೀಸ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಕೌಂಟಿಂಗ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನ ಏನು ಮಾಡಬೇಕಾಗತ್ತೆ? ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅವುಗಳನ್ನ ಕಂಡಕ್ಟ್ ಮಾಡ್ತಾರೆ. ಅವುಗಳನ್ನ ಗ್ರೌಂಡ್ ಬೇಸ್ಗೆ ಕಂಡಕ್ಟ್ ಮಾಡಿ ಅವರು ಏನು ಮಾಡ್ತಾರೆ ಅಂದರೆ ಈ ಪ್ರಿನ್ಸಿಪಲ್ಸ್ಗಳನ್ನ ರೆಡಿ ಮಾಡ್ತಾರೆ. ಯಾರು ರೆಡಿ ಮಾಡಿದ್ರೆ ಹಾಗಾದ್ರೆ ಪ್ರಿನ್ಸಿಪಲ್ಸ್ಗಳನ್ನ? AICPA ಎಲ್ಲಿದೆ? ಅಮೇರಿಕಾದಲ್ಲಿದೆ. ಅಮೇರಿಕಾದಲ್ಲಿರುವಂಥ ಒಂದು ಇನ್ಸ್ಟಿಟ್ಯೂಟ್ ಏನು ಮಾಡುತ್ತಪ್ಪ ಅಂದರೆ ಆ ರೂಲ್ಸ್ಗಳನ್ನ ಏನು ಮಾಡುತ್ತಪ್ಪ ಅಂದರೆ ಪ್ರಾಕ್ಟೀಸ್ಗಳು ಮಾಡುತ್ತೆ. ಸೊ ಹಾಗಾದರೆ ಮುಂದೆ ನೋಡ್ತೀನಿ ಏನು ಮಾಡ್ತಾರೆ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರೆಫರ್ ಟು ರೂಲ್ಸ್
ಆರ್ ಗೈಡ್ಲೈನ್ಸ್ ಅಡಾಪ್ಟೆಡ್ ರೆಕಾರ್ಡಿಂಗ್ ದ ರಿಪೋರ್ಟಿಂಗ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ಸಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ಮಾಡಬೇಕಾದ್ರೆ ಆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ರೂಲ್ಸ್ಗಳು ಬೇಕು. ಆ ರೂಲ್ಸ್ಗಳಿಗೆ ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಆ ಪ್ರಿನ್ಸಿಪಲ್ಸ್ಗಳನ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಬೇಕಾದ್ರೆ ಅವುಗಳ ಗೈಡ್ಲೈನ್ಸನ್ನು ಕೊಟ್ಟಿರುವಂಥ ವ್ಯಕ್ತಿಗಳು ಯಾರು? AICPA. ನಿಮ್ಮ ಮನೆ ಒಳಗಡೆ ನಿಮ್ಮ ತಂದೆ ತಾಯಿ ಕೆಲವೊಂದು ರೂಲ್ಸ್ಗಳನ್ನ ಹಾಕಿರ್ತಾರೆ. ಕಾಲೇಜ್ಗೆ 10 ಗಂಟೆಗೆ ಹೋಗಬೇಕು, 3 ಗಂಟೆ ಅಂದರೆ ಮನೇಲಿರಬೇಕು, 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸ್ಟಡಿ ಮಾಡಬೇಕು, ಆಮೇಲೆ 5ರಿಂದ 6 ಗಂಟೆ ಅಥವಾ 7 ಗಂಟೆ ಮನೆ ಕೆಲಸ ಮಾಡ್ಕೋಬೇಕು. ಹೆಣ್ಮಕ್ಳು ಗಂಡ್ಮಕ್ಳದ್ದು ಏನಾದರೂ ಕೆಲಸ ಇರುತ್ತೆ ಅವ್ರು ಮಾಡ್ಕೋಬೇಕು. ಫೋನನ್ನು ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ಪ್ರತಿದಿನ ಸ್ನಾನ ಮಾಡಬೇಕು. ಮಾಡಬೇಕು ಬೇಡ? ಇವು ರೂಲ್ಸ್. ಸ್ನಾನ ಮಾಡದೆ ಊಟ ಮಾಡಬಾರ್ದು, ಪ್ರತಿದಿನ ಹಲ್ಲು ಉಜ್ಜಬೇಕು, ಪ್ರತಿದಿನ ದೇವ್ರ ಪೂಜೆ ಮಾಡಬೇಕು, ಜ್ಞಾನವನ್ನು ಮಾಡಬೇಕು, ನಮಾಜ್ ಮಾಡಬೇಕು, ಆಮೇಲೆ ಮತ್ತೆ ಕರೆಕ್ಟಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಟಡಿ ಮಾಡಬೇಕು. ಸೊ ಇವೆಲ್ಲ ನಿಮ್ಮದೇನು? ಇವೆಲ್ಲ ಏನು ನಿಮಗೆ ನಿಮ್ಮ ಮನೇಲಿ ಹಾಕಿರುವಂಥ ರೂಲ್ಸ್ಗಳು. ಅದನ್ನು ಫಾಲೋ ಮಾಡ್ತೀರಾ? ಕೆಲವೊಂದು ಜನ ಮಾಡ್ತಾರೆ, ಕೆಲವೊಂದು ಜನ ಸ್ನಾನ ಮಾಡಿದೆ ಹಾಗೆ ಬರ್ತಾರೆ. ಹೌದು ತಾನೇ? ನೋಡೋಣ, ಸ್ನಾನನ ಮಾಡಿಲ್ಲ ನೋಡು. ಇಲ್ಲ ಆಮೇಲೆ ಮಾಡ್ಕೊಂಡು ಮನೆ ಹೋಗಿ ಮಾಡ್ಕೊಂಡು ಬಿಡು. ಇರಲಿಲ್ಲ ಆಮೇಲೆ ಮಾಡ್ಕೊಂಡು. ಓಕೆ, ಅರ್ಥ ಆಗ್ತಿದೆಯಾ? ಇವೆಲ್ಲ ನೀವೆಲ್ಲ ನಿದ್ದೆ ಮಾಡ್ತಿದ್ರಿ. ನಿಮ್ಮನ್ನ ನಿದ್ದೆಯಿಂದ ಹೊರಗೆ ತರೋಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟೆ. ಓಕೆ, ಬಂದ್ರಲ್ಲ ವಾಪಸ್ ಇಲ್ಲೇ? ಹಾಂ, ಅರ್ಥ ಮಾಡ್ಕೊಳ್ಳಿ. ವಾಪಸ್ ಇಲ್ಲೇ ಬಂದಿದ್ದೀನಿ ನಾನು. ಪ್ರಿನ್ಸಿಪಲ್ಸ್ ಅಂದರೆ ಏನು? ಕೆಲವೊಂದಿಷ್ಟು ರೂಲ್ಸು ರೆಗ್ಯುಲೇಷನ್ಗಳು. ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನ ಯಾರು ಹೊಡಿಸ್ತಾರೆ? AICPA. ಈ AICPA ಅಂದ್ರೇನು? ಅಕೌಂಟಿಂಗ್ ಅಮೇರಿಕನ್ ಜೋರ್ಸಿ ಅಮೇರಿಕನ್ ಹೇಳ್ರಿ ಅಮೇರಿಕನ್. ನಾನು ಹೇಳ್ದಂಗೆ ಹೇಳ್ಬಿಡಿ, ಎಲ್ಲರೂ ಸೇರಿಸಿ. ರೆಡಿ 1 2 3 ಸ್ಟಾರ್ಟ್. ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಏನೋ ಅನ್ಸ್ರಿ ಜೋರ್ಸಿ. ಈಗ ನಾನು ಹೇಳ್ತೀನಿ ನನಗೆ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ AICPA. ಎಲ್ಲಿದೆ ಇದು? ಅಮೇರಿಕಾದಲ್ಲಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗ್ತಾ ಇದೆ. ಈ ರೂಲ್ಸ್ ಏನು ಹೇಳುತ್ತೆ ಅಂದರೆ refers to these rules, the rules, guidelines and adopted the recording of reporting business transaction. ಏನು ಮಾಡುತ್ತಪ್ಪ ಅಂದರೆ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ಗಳನ್ನ ಫಾಲೋ ಮಾಡುತ್ತೆ. ಎಲ್ಲಿ? ಬಿಸ್ನೆಸ್ಸಲ್ಲಿ ಫಾಲೋ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಹಾಗಾದರೆ ಸಾಕಿಷ್ಟು, ನಿಮಗೆ ಜಾಸ್ತಿ ನಾನು ತಲೆ ತಿನ್ನಲ್ಲ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಕಾನ್ಸೆಪ್ಟ್ಸ್ಗಳನ್ನ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೆಡ್ಡಿಂಗ್ ಹಾಕಿ. ಇಂಪಾರ್ಟೆಂಟ್ concept, important concepts or principles bar convention or postulates. ಜಸ್ಟ್ ಹೆಡ್ಡಿಂಗ್ ಹಾಕ್ಬಿಡಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮತ್ತೆ ವಾಪಸ್ ರಿಮೈನಿಂಗ್ ನಿಮಗೆ ರಿಮೈಂಡ್ ಮಾಡ್ತೀನಿ. ಸೊ ಫಸ್ಟು ಕ್ಲಾಸಲ್ಲಿ ಬಂದುಬಿಟ್ಟು ಹೆಡ್ಡಿಂಗನ್ನು ಹಾಕಿದೆ. ಆ ಹೆಡ್ಡಿಂಗ್ ಬಂದುಬಿಟ್ಟು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟೆ. ಥಿಯರಿ ಅಂದ್ರೇನು, ಅದ್ರ ಬೇಸಿಕ್ ಅಂದ್ರೇನು, ಬೇಸ್ ಅಂದ್ರೇನು ಅದ್ರ ಬಗ್ಗೆ ಕೊಟ್ಟೆ. ಆಮೇಲೆ ಅಕೌಂಟಿಂಗಲ್ಲಿ ಕೆಲವೊಂದಿಷ್ಟು ಯೂಸರ್ಸ್ಗಳು ಬರ್ತಾರೆ, ನೋಡ್ದು ಹೇಳ್ಬೋದು. ನೀವು ಹೇಳ್ತೀರಾ? ಸೊ ಫಸ್ಟ್ ಯೂಸರ್ಸ್ ಯಾರಿದ್ರು? ಓನರ್ಸ್ ಇದ್ದರು, ನೆಕ್ಸ್ಟು ಮ್ಯಾನೇಜರ್ಸ್ ಇದ್ದರು, ನೆಕ್ಸ್ಟು ಎಂಪ್ಲಾಯೀಸ್ ಇದ್ದರು, ಇನ್ವೆಸ್ಟರ್ಸ್ ಇದ್ದರು. ಓಕೆ, ಇವರೆಲ್ಲ ಯಾರು? ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಇವ್ರ ಬಗ್ಗೆ ಕಲ್ತ್ವಿ. ಇವರು ಯಾಕೆ ನಮ್ಮ ಬಿಸ್ನೆಸ್ಸಲ್ಲಿ ಬಂದ್ರಂದರೆ ಬಿಸ್ನೆಸ್ಸಲ್ಲಿರುವಂತಹ ಅಕೌಂಟಿಂಗನ್ನು ಅರ್ಥ ಮಾಡಿಕೊಂಡು ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ. ಸೊ ಅದಾಗಿದ್ದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಾವು ಗ್ಯಾಪ್ ಬಗ್ಗೆ ಕಲಿತಾ ಇದ್ವಿ. ಗ್ಯಾಪ್ ಅಂದರೆ ಏನು? ಈ ಗ್ಯಾಪ್ ಏನು ಮಾಡುತ್ತಪ್ಪ ಅಂದರೆ
ಜನರಲಿ ಅಕ್ಸೆಪ್ಟ್ ಅಕೌಂಟ್ ಪ್ರಿನ್ಸಿಪಲ್ ಏನು ಮಾಡುತ್ತಪ್ಪ ಅಂದರೆ ಪ್ರಿನ್ಸಿಪಲ್ಸ್ಗಳನ್ನ ಕೊಡುತ್ತೆ. ಆ ಪ್ರಿನ್ಸಿಪಲ್ಸ್ಗಳನ್ನ ಕೊಡುವಂಥ ಕೆಲಸವನ್ನು ಯಾರು ಮಾಡಿದ್ರು? AICPI ಮಾಡಿತ್ತು. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಪಬ್ಲಿಕ್ ಸರ್ಟಿಫೈಡ್ ಅಕೌಂಟೆಂಟ್ಸ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಸೇವೆ ಮಾಡ್ತಾರೆ. ನಾವೀಗ ಪ್ರಿನ್ಸಿಪಲ್ನ ಕೊಡಿದ್ರೆ ಎಷ್ಟು ಪ್ರಿನ್ಸಿಪಲ್ನ ಕೊಟ್ಟಿದ್ದಾರೆ? ಟೋಟಲ್ 10 ಪ್ರಿನ್ಸಿಪಲ್ನ ಕೊಡಿದ್ರೆ ಆ 10 ಪ್ರಿನ್ಸಿಪಲ್ಗಳನ್ನ ನಾವು ಏನು ಮಾಡ್ತಾಯಿದ್ದೀವಿ? ನೆಕ್ಸ್ಟು ತರಗತಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರೂ ನಿದ್ದೆ ಮಾಡಬಾರ್ದು ಕ್ಲಾಸಲ್ಲಿ, ಅರ್ಥ ಆಯ್ತಾ? ಬರುವಾಗ ಸ್ನಾನ ಮಾಡ್ಕೊಂಬರ್ರಿ. ಥ್ಯಾಂಕ್ ಯು. ಇವತ್ತಿನ ಕ್ಲಾಸನ್ನು ಎಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿ. ಥ್ಯಾಂಕ್ ಯು ಎಲ್ಲರಿಗೂ.